ನಮಸ್ಕಾರ ಜಾಣರೇ, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ನೋ ಡ್ರಾಮಾ ನೋ ಫೇಕ್, ಒನ್ಲಿ ರಿಯಾಲಿಟಿ ಅಂತ ಹೇಳ್ತಾ ಇವತ್ತಿನ ನ್ಯೂಸ್ ಬಂದ್ಬಿಟ್ಟು ಏನಪ್ಪ ಅಂತ ಹೇಳಿದ್ರೆ, ನಿಮ್ಮಲ್ಲಿರ್ತಕ್ಕಂಥ ಹಣವನ್ನು ನಾವು ಸೇಫ್ ಅಂದ್ಬಿಟ್ಟು ಬ್ಯಾಂಕಲ್ಲಿ ಇಟ್ಟಿರ್ತೀವಿ. ಆದರೆ ಆ ಬ್ಯಾಂಕಲ್ಲೇ ಕೂಡ ನಮಗೆ ಮೋಸ ಆಗ್ತಿದೆ. ಅಂದರೆ ಹಣ ಸ್ವಲ್ಪ ಸ್ವಲ್ಪ ಎಲ್ಲರಿಂದನೂ ಕೂಡ ಕಟ್ ಆಗ್ತಿದೆ ಅಂತಲೇ ಹೇಳ್ಬೋದಾಗಿದೆ. ಅಂದರೆ ಮಿನಿಮಮ್ ಬ್ಯಾಲೆನ್ಸ್ ಇಷ್ಟಿರಬೇಕು ಅಂತ RBI ರೂಲ್ಸ್ ಮಾಡಿದೆ. ನಮ್ಮ ಅಕೌಂಟಲ್ಲಿ ಅಷ್ಟು ಅಮೌಂಟ್ ಇಲ್ದಾಗ ಆ ಚಾರ್ಜಸ್ ಅನ್ನೋದನ್ನ ಅಪ್ಲೈ ಮಾಡ್ಕೊತಾರೆ. ಆ ಒಂದು ಕಾರಣದಿಂದ ಅಮೌಂಟು ಕಟ್ ಆಗುತ್ತೆ ಅಂತಲೇ ಹೇಳ್ಬೋದಾಗಿದೆ. ಅಂದರೆ ನಾನು ನಿಮಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀನಪ್ಪ ಅಂತ ಹೇಳಿದರೆ, ನೀವು ನಿಮ್ಮ ಬ್ಯಾಂಕ್ ಅಕೌಂಟ್ಗಳಲ್ಲಿ ಮಿನಿಮಮ್ ಬ್ಯಾಲೆನ್ಸನ್ನು ಮೇಂಟೈನ್ ಮಾಡಿ ಅಂತ ಹೇಳ್ತೀನಿ ಅಂತಲೇ ಹೇಳ್ಬೋದಾಗಿದೆ. ಅಂದರೆ ಕಳೆದ 4 ವರ್ಷಗಳಲ್ಲಿ, ಅಂದರೆ 2022 ಮಾರ್ಚಿಂದ 2026 ಇಲ್ಲಿಯವರೆಗೂ ಕೂಡ ಭಾರತದ ಬ್ಯಾಂಕ್ಗಳಲ್ಲಿ ಸುಮಾರು 26,171 ಕೋಟಿ ರು ದಂಡವ ರೂಪದಲ್ಲಿ ವಸೂಲಿ ಮಾಡಲಾಗಿದೆ ಅಂತಲೇ ಹೇಳ್ಬೋದಾಗಿದೆ. ಇದಕ್ಕೆ ಕಾರಣ ಏನಪ್ಪ ಅಂತ ಹೇಳಿದ್ರೆ, ನಮಗೆಲ್ಲ ಗೊತ್ತಿರೋದಿಲ್ಲ. ನಮ್ಮ ಖಾತೆಗಳಲ್ಲಿ ಕನಿಷ್ಠ ಬ್ಯಾಲೆನ್ಸು ಇರೋದಿಲ್ಲ. ಅಂದರೆ ಆವ್ರೇಜ್ ಮಂತ್ಲಿ ಬ್ಯಾಲೆನ್ಸ್ ಇರೋದೇ ಇರೋದ ಕಾರಣಕ್ಕಾಗಿ ಅವರು ನಮ್ಮಲ್ಲಿರ್ತಕ್ಕಂಥ ಹಣವನ್ನು ಚಾರ್ಜಸ್ ಅಪ್ಲೈ ಮಾಡ್ತಾರೆ ಅಂತಲೇ ಹೇಳ್ಬೋದಾಗಿದೆ. ಆಗ ಮಿನಿಮಮ್ ಬ್ಯಾಲೆನ್ಸ್ನ ಮೇಂಟೈನ್ ಮಾಡ್ಕೊಂಡಿಲ್ಲ ಅಂತ ಸಂದರ್ಭದಲ್ಲಿ ಬ್ಯಾಂಕ್ನವರು ನಮ್ಮ ಮೇಲೆ ಚಾರ್ಜಸನ್ನು ಹೇರ್ತಾರೆ ಅಂತಲೇ ಹೇಳ್ಬೋದಾಗಿದೆ. ಅಂದರೆ 2025-26ರಲ್ಲಿ ಯಾವ್ಯಾವ ಬ್ಯಾಂಕು ಹೆಚ್ಚು ದಂಡ ವಸೂಲಿ ಮಾಡಿದ್ದೇವೆ ಕಸ್ಟಮರಿಂದ ಅಂತ ಹೇಳಿದ್ರೆ, HDFC ಬ್ಯಾಂಕಲ್ಲಿ 1,791 ಕೋಟಿನ ಅವರು ವಸೂಲಿ ಮಾಡಿದ್ದಾರೆ ಅಂತ ಹೇಳ್ಬೋದಾಗಿದೆ. ಆಕ್ಸಿಸ್ ಬ್ಯಾಂಕು 1,081 ಕೋಟಿನ ವಸೂಲಿ ಮಾಡಿದ್ದಾರೆ ಅಂತಲೇ ಹೇಳ್ಬೋದಾಗಿದೆ. ಅದೇ ಥರ ಕೂಡ SBI ದವರು 477 ಕೋಟಿಯನ್ನು ಏನು ಮಾಡಿದರೆ ಕಲೆಕ್ಟ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದಾಗಿದೆ. ಅಂದರೆ ನೀವು ಇವಾಗ ಏನು ಮಾಡಬೇಕಪ್ಪ ಅಂತೇಳಿದ್ರೆ, ನಿಮ್ಮ ಹತ್ತಿರದ ಬ್ಯಾಂಕ್ ಹತ್ತಿರ ಹೋಗ್ಬಿಟ್ಟು ನಿಮ್ಮ ಸೇವಿಂಗ್ಸ್ ಬ್ಯಾಂಕಲ್ಲಿ ನಿಮ್ಮ ಅಕೌಂಟಲ್ಲಿ ಎಷ್ಟು ಬ್ಯಾಲೆನ್ಸು ಇರಬೇಕು ಅನ್ನೋದನ್ನ ಫಸ್ಟ್ ತಿಳ್ಕೊಳ್ಳೋದು ಬೆಸ್ಟು ಅಂತ ಹೇಳ್ತೀನಿ. ಇಲ್ಲಾಂದರೆ ನಿಮಗೂ ಕೂಡ ದಂಡ ಬೀಳುತ್ತೆ ಅಂತಲೇ ಹೇಳ್ಬೋದಾಗಿದೆ. ಈ ಒಂದು ದಂಡ SMS ಮೂಲಕ ನಿಮಗೆ ಬರುತ್ತೆ. ಅಂದರೆ ನೀವಾಗಿ ನಿಮ್ಮ ಫೋನ್ ನಂಬರ್ ಕೊಟ್ಟಿದ್ದರೆ ಅದು ನಿಮಗೆ SMS ನೀಡಬೇಕು ಅಂತ RBI ಹೇಳಿದೆ. ಆದರೆ ಕೆಲವೊಂದು ಸಲ ನೀವು SMS ಅಂದರೆ ನಂಬರ್ ಏನಾದರೂ ಡಿಆಕ್ಟಿವೇಟ್ ಆಗಿತ್ತಪ್ಪ, ನಿಮ್ದು ಹತ್ರ ನಂಬರ್ ಇಲ್ಲ, ನೀವು ಆ್ಯಕ್ಟಿವೇಟ್ ಮಾಡ್ಕೊಂಡಿರಲ್ಲ, ಆ ಒಂದು ಸಂದರ್ಭದಲ್ಲಿ ಏನಾಗುತ್ತಪ್ಪ ಅಂತ ಹೇಳಿದ್ರೆ ನಿಮಗೆ ಚಾರ್ಜಸ್ಸು ಮಿನಿಮಮ್ ಬ್ಯಾಲೆನ್ಸ್ ಇದೆಯೋ ಇಲ್ಲವೋ ಅನ್ನೋದು ಗೊತ್ತಾಗಲ್ಲ. ಆ ಒಂದು ಸಂದರ್ಭದಲ್ಲಿ ನಿಮ್ಮ ಅಮೌಂಟು ಕಟ್ಟಾಗೋ ಸಾಧ್ಯತೆ ಇದೆ ಅಂತಲೇ ಹೇಳ್ಬೋದಾಗಿದೆ. ಆದ ಕಾರಣ ನೀವೆಲ್ಲ ಏನು ಮಾಡಬೇಕಪ್ಪ ಅಂತ ಹೇಳಿದ್ರೆ, ಮೊದಲು ಹೋಗ್ಬಿಟ್ಟು ನಿಮ್ಮ ಬ್ಯಾಂಕಲ್ಲಿ ಎಷ್ಟು ಬ್ಯಾಲೆನ್ಸ್ ಇದೆ ಅನ್ನೋದನ್ನು ತಿಳ್ಕೊಳ್ಳಿ. ಇಲ್ಲಾಂದರೆ ನೀವು ಇದೇ ಥರ ಕೂಡ ಚಾರ್ಜಸ್ಸು ಕಟ್ಕೊಂತ ಹೋಗ್ಬೇಕಾಗುತ್ತೆ. ಗೊತ್ತಾಯ್ತಲ್ಲ ಏನು ಮಾಡಬೇಕಂತ. ಇಲ್ಲಾಂದರೆ ನಿಮ್ಮ ನಂಬರನ್ನು ಆ್ಯಕ್ಟಿವೇಟ್ ಮಾಡ್ಕೊಳ್ಳಿ. ಯಾವ ನಂಬರ್ ಇರುತ್ತೋ ಅದನ್ನು ಆ್ಯಡ್ ಮಾಡಿಲ್ಲ ಅಂದರೆ ಬ್ಯಾಂಕಿಗೆ ಹೋಗ್ಬಿಟ್ಟು ಲಿಂಕ್ ಮಾಡ್ಕೊಳ್ಳಿ ಅಂತ ಹೇಳಿ ನಿಮ್ಮ ಹಣವನ್ನು ಉಳಿಸ್ಲಿಕ್ಕೆ ನನ್ನ ಒಂದು ಸಣ್ಣ ಸಹಾಯ ಅಂತ ಹೇಳ್ತಾ ಇವತ್ತು ನ್ಯೂಸ್ ಮುಗ್ತೀನಿ. ನೋ ಡ್ರಾಮಾ ನೋ ಫೇಕ್, ಒನ್ಲಿ ರಿಯಾಲಿಟಿ. ಥ್ಯಾಂಕ್ ಯು.